ಒಳ್ಳೆಯ ಸಂಸ್ಕಾರ. ಸತತವಾಗಿ 2 ಬಾರಿ ಯಾರಿಗೂ ಕಾಲ್ ಮಾಡಬೇಡಿ. ನಿಮ್ಮ ಕರೆಯನ್ನು ಅವರು ಸ್ವೀಕರಿಸದಿದ್ದರೆ ಈ ಸಮಯದಲ್ಲಿ ಅವರಿಗೆ ಬೇರೆ ಕೆಲಸವಿದೆ ಎಂದರ್ಥ. ನಿಮಗಿನ್ನೂ ಮದುವೆ ಆಗಿಲ್ಲವೇ ಅಥವಾ ನಿಮಗಿನ್ನೂ ಮಕ್ಕಳೇ ಇಲ್ಲವೇ? ಈ ತರಹದ ವಿಚಿತ್ರ ಪ್ರಶ್ನೆಗಳನ್ನು ಯಾವತ್ತೂ ಯಾರಿಗೂ ಕೂಡ ಕೇಳಬೇಡಿ ಸ್ನೇಹಿತರೆ. ಹಿರಿಯರು ಅಥವಾ ಕಿರಿಯರು ಯಾರೊಂದಿಗಾದರೂ ಒಳ್ಳೆಯವರಾಗಿರಿ. ನಿಮಗೆ ಯಾರಾದರೂ ಹೋಟೆಲ್ಗೆ ಊಟಕ್ಕೆ ಕರೆದುಕೊಂಡು ಹೋದಾಗ ಎಂದಿಗೂ ನೀವು ಆರ್ಡರ್ ಮಾಡಬೇಡಿ. ನಿಮಗಾಗಿ ಅವರಿಗೆ ಆರ್ಡರ್ ಮಾಡಲು ಹೇಳಿ. ಒಬ್ಬೊಬ್ಬರದು ಒಂದೊಂದು ದೃಷ್ಟಿಕೋನ. ಒಂದು ಕಡೆಯಿಂದ ಬರುವ ಜನರಿಗೆ 9 ಎಂದು ಕಾಣಿಸುತ್ತದೆ, ಇನ್ನೊಂದು ಕಡೆಯಿಂದ ಜನರು ಬರುವವರಿಗೆ 6 ಎಂದು ಕಾಣಿಸುತ್ತದೆ. ಜನರೊಂದಿಗೆ ಮಾತನಾಡುವಾಗ ಅವರ ಮಾತನ್ನು ಕೇಳಲು ಅವಕಾಶ ಮಾಡಿಕೊಡಿ. ಇನ್ನೊಬ್ಬರಿಗೆ ನಿಮ್ಮ ತಮಾಷೆ ಖುಷಿ ಆಗಲಿಲ್ಲವೆಂದರೆ ಅದನ್ನು ಅಲ್ಲಿಗೆ ನಿಲ್ಲಿಸಿ. ಯಾರಾದರೂ ಸಹಾಯ ಮಾಡಿದಾಗ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿ. ಯಾರೊಬ್ಬರ ವೇಟ್ ಬಗ್ಗೆ ಕಾಮೆಂಟ್ ಮಾಡಬೇಡಿ. ಯಾರಾದರೂ ತಮ್ಮ ಮೊಬೈಲ್ ಕೊಟ್ಟಾಗ ಲೆಫ್ಟ್ ಮತ್ತೆ ರೈಟ್ ಸ್ವೈಪ್ ಮಾಡಬೇಡಿ. ನಿಮ್ಮೊಂದಿಗೆ ಯಾರಾದರೂ ಮಾತನಾಡುವಾಗ ಫೋನ್ ನೋಡಬೇಡಿ. ಎಂದಿಗೂ ಅಪೇಕ್ಷಿಸುವ ಸಲಹೆಗಳನ್ನ ನೀಡಬೇಡಿ. ನೀವು ಒಂದು ವೇಳೆ ಯಾರನ್ನಾದ್ರೂ ಭೇಟಿಯಾದಾಗ ವಯಸ್ಸು ಮತ್ತು ಸಂಬಳ ವ್ಯವಹಾರದ ಬಗ್ಗೆ ಕೇಳಬೇಡಿ. ಸ್ನೇಹಿತರೆ, ಪದೇ ಪದೇ ಯಾರಿಗೂ ಕೂಡ ಫೋನ್ ಮಾಡಬೇಡಿ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಆಗಿದೆ. ಮತ್ತೊಂದು ದಿನ ಮತ್ತೊಂದು ಟಾಪಿಕ್ ನೊಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.